ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈಗ ನಾವು ಮಾಡಲು ಹೊರಟಿರುವ ರೆಸಿಪಿ ಚಿಕನ್ ಕಬಾಬ್. ಈಗ ನೀವು ನೋಡಿರ್ಬೋದು, ರಸ್ತೆ ಪಕ್ಕದಲ್ಲಿ ಅತ್ಯಂತ ರುಚಿಕರವಾದಂಥ ಸಿಗುವ ಚಿಕನ್ ಕಬಾಬ್ ಅನ್ನು ಹೇಗೆ ನಾವು ಮನೆಯಲ್ಲಿಯೇ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು, ಅದು ಈಸಿಯಾಗಿ. ಹಾಗೂ ನಾವು ರಸ್ತೆ ಬದಿಯಲ್ಲಿ ಸಿಗುವಂತಹ ಚಿಕನ್ ಕಬಾಬನ್ನು ತಿಂದ್ಬಿಟ್ಟು ನಮ್ಮ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅವರು ಯಾವ ಎಣ್ಣೆ ಬೆಳೆಸಿರ್ತಾರೋ, ಹೇಗೆ ಮಾಡಿರ್ತಾರೋ ಅನ್ನೋದು ನಮಗೆ ಗೊತ್ತಿರಲ್ಲ. ಅದರಿಂದಾಗಿ ನಾವು ಮನೆಯಲ್ಲಿಯೇ ಈ ಚಿಕನ್ ಕಬಾಬನ್ನು ಮಾಡಿಕೊಳ್ಳುವುದರಿಂದ ಅದು ಭಾಳ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಹಾಗಾದರೆ ನಮ್ಮ ಮಾನ್ಯ ಕಿಚನ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಮತ್ತೆ ಕತ್ತಡ ಶುರು ಮಾಡೋಣ ಬನ್ನಿ. ಚಿಕನ್ ಕಬಾಬ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ನಾನಿಲ್ಲಿ 500 ಗ್ರಾಮ್ ಚಿಕನನ್ನು ತಗೊಂಡಿದ್ದೇನೆ. ಈಗ ಕಬಾಬ್ ಪೌಡರ್, ಕಾರ್ನ್ಫ್ಲೋರ್, ಸ್ವಲ್ಪ ಮೊಸರು, ಎಗ್ ವೈಟ್, ಖಾರದ ಪುಡಿ, ಈಗ ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮಟನ್ ಮಸಾಲ, ಕರಿಬೇವು, ಅರ್ಧ ನಿಂಬೆಹಣ್ಣು. ಈಗ ನಾವು ಈ ಚಿಕನಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕಿ ಮ್ಯಾರಿನೇಟ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ಅದು ಹೇಗೆ ಅನ್ನೋದನ್ನು ಈಗ ಮುಂದೆ ನೋಡೋಣ. ಅದರಲ್ಲಿ ಸ್ವಲ್ಪ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇವೆ, 1 ಟೇಬಲ್ ಸ್ಪೂನಷ್ಟು. ಈಗ ಉಪ್ಪು, ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ನೋಡ್ಕೊಂಡು ತಗೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ, 2 ಟೇಬಲ್ ಸ್ಪೂನಷ್ಟು ಕಬಾಬ್ ಪೌಡರ್, ಸ್ವಲ್ಪ ಕರಿಬೇವಿನ ಎಲೆಗಳು. ಇಲ್ಲಿ ನಾವು ಮೊಟ್ಟೆಯ ಎಗ್ ವೈಟನ್ನು ಮಾತ್ರ ಬಳಸ್ತಾ ಇದ್ದೇವೆ. ಈಗ ಒಂದು 5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇವೆ. ಈಗ ಹಾಕಿದಂತೆ ಎಲ್ಲ ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಈಗ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಅದನ್ನು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಚೆನ್ನಾಗಿ ಕಲಿಸ್ಬಿಡಿ. ಈಗ 1 ರಿಂದ 2 ಟೇಬಲ್ ಸ್ಪೂನಷ್ಟು ನಾವು ಸ್ವಲ್ಪ ಮೊಸರನ್ನು ಹಾಕಬೇಕು. ಮೊಸರನ್ನು ಹಾಕಿದ ನಂತರ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕಾಗತ್ತೆ, ಮೊಸರು ಮತ್ತು ನಿಂಬೆಹಣ್ಣಿನ ರಸವನ್ನು. ಈಗ ಕಲಿಸಿದ ಎಲ್ಲ ಮಿಶ್ರಣವನ್ನು ಒಂದು 5 ರಿಂದ 10 ನಿಮಿಷದವರೆಗೆ ಫ್ರೀಝರ್ನಲ್ಲಿ ಇಡಬೇಕಾಗತ್ತೆ. ಫ್ರಿಜ್ಜಲ್ಲಿ ನಿಮಗೆ ಮೇಲ್ಗಡೆ ಫ್ರೀಝರ್ ಇರುತ್ತಲ್ಲ, ಅದರಲ್ಲಿ ಇಡಬೇಕು. ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಅದರಲ್ಲಿ ಬಾಣಲೆಯನ್ನು ಇಟ್ಕೊಂಡು ನಮ್ಮ ಡೀಪ್ ಫ್ರೈಗೆ ಎಷ್ಟು ಬೇಕಾಗುತ್ತೆ ಎಣ್ಣೆ ಅಷ್ಟನ್ನು ಹಾಕ್ತಾ ಇದ್ದೀವಿ. ಈಗ ಸ್ವಲ್ಪ ಈಗ ಎಣ್ಣೆ ಹೀಟ್ ಆದ ನಂತರ ನಾವು ಆಲ್ರೆಡಿ ಎಲ್ಲ ಕಲಸಿಟ್ಕೊಂಡಂಥ ಮಿಶ್ರಣವನ್ನು ತಗೊಂಡು ಈಗ ನಿಧಾನಕ್ಕೆ ಒಂದೊಂದಾಗಿ ಆ ಕಾದಿದ ಎಣ್ಣೆಯಲ್ಲಿ ಹಾಕಬೇಕಾಗತ್ತೆ. ನೋಡ್ಬೋದು ನೀವು ಇಲ್ಲಿ ವಿಡಿಯೋದಲ್ಲಿ ಒಂದೊಂದಕ್ಕೆ ಯಾವ ರೀತಿಯಾಗಿ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇದನ್ನು ಚೆನ್ನಾಗಿ ಬೇಯಿಸಬೇಕು, ಯಾಕಂದರೆ ಚಿಕನ್ ಒಳಗಡೆಯಿಂದನೂ ಬೇಯಬೇಕು. ನಿಮ್ಮ ಮೇಲ್ಗಡೆ ಕಲರ್ ಕಂಡಿದ ತಕ್ಷಣ ತೆಗಿಬೇಡಿ, ಸ್ವಲ್ಪ ಚೆನ್ನಾಗಿ ಬೇಯಬೇಕದು.
ನೋಡಿ ನಮ್ದು ಆಲ್ರೆಡಿ ಈಗ ಚೆನ್ನಾಗಿ ಬೆಂದಿದೆ. ಅದು ಎಲ್ಲ ಬೆಂದ ಮೇಲೆ ಈಗ ತೆಗಿತಾ ಇದ್ದೀನಿ ನಾನು. ನೋಡಿ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ಆ ರೀತಿಯಾಗಿ ಹಾಕಬೇಕು. ಇದನ್ನೆಲ್ಲ ತಕ್ಕೊಂಡ್ಬಿಟ್ಟು ಈಗ ಮತ್ತೆ ನಾವು ಇನ್ನೊಂದು ರೌಂಡನ್ನು ಹಾಕ್ತಾ ಇದ್ದೇನೆ. ಇದನ್ನು ಭಾಳ ಫಾಸ್ಟಾಗಿ ತೋರಿಸ್ತೇನೆ ನಿಮಗೆ. ಆಲ್ರೆಡಿ ಒಂದು ಸಲ ತೋರಿಸಿದ್ನಲ್ಲ, ಈಗ ನಿಮಗೆ ಭಾಳ ಫಾಸ್ಟಾಗಿ ಹೋಗುತ್ತೆ ವಿಡಿಯೋ. ನಾನಿಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನೀವು ನಿಮಗೆ ಟೈಮ್ ತೊಗೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಎಸ್ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಈಗ ನೀವು ನಮ್ಮ ಚಿಕನ್ ಕಬಾಬ್ ರೆಡಿಯಾಗಿದೆ. ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಚಿಕನ್ ಕಬಾಬ್ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ. ಈಗ ನೋಡ್ಬೋದು ನೀವು, ಚೆನ್ನಾಗಿ ಬೇಯಿದೆ ನೋಡಿದೆಯಲ್ಲ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಈಗ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಎಸ್ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಚಿಕನ್ ಕಬಾಬನ್ನು ಟ್ರೈ ಮಾಡಿ ಹಾಗೂ ಹೇಗೆ ಮೂಡಿ ಬಂದಿದೆ ಅಂತೇಳಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ, ಮಾನ್ಯ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದರಿಂದ ನಾವು ಮುಂದೆ ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ಗಳಾಗಿ ಬರುತ್ತವೆ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.